ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಆ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಈಗಾಗಲೇ ಕೆಲವು ಸ್ಟಾಕ್ಗಳ ಅಪ್ಡೇಟನ್ನು ಟ್ವಿಟರಲ್ಲಿ ಕೊಟ್ಟಿದ್ದೆ, ಜೊತೆಗೆ ಒಂದೆರಡು ಶಾರ್ಟ್ಸ್ ಮೂಲಕ ಕೂಡ ಅಪ್ಡೇಟನ್ನು ಮಾಡಿದ್ದೀನಿ, ನೀವು ನೋಡಿದ್ದೀರಿ ಅಂದ್ಕೊಳ್ತೀನಿ. ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 190 ಪಾಯಿಂಟ್ಸ್ ಅಥವಾ 0.26% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓಪನಿಂಗ್ ಡೌನ್ ಆಯ್ತು, ಅದರ ನಂತರ ರಿಕವರಿ ಆಯ್ತು, ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಅರೌಂಡ್ 3 ಗಂಟೆ ಸುಮಾರಿಗಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು. 73,000 ದಾಟಿ ಕೂಡ ಮೇಲೆ ಹೋಗಿತ್ತು. ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು. ನೋಡಬಹುದು 300 ಪಾಯಿಂಟ್ಸ್ ಡೌನ್ ಆಯ್ತು, ನಂತರ ಸ್ವಲ್ಪ ಮಟ್ಟಿಗೆ ರಿಕವರಿಯನ್ನ ಮಾಡಿ ಓವರ್ ಆಲ್ 0.26% ಅಥವಾ 190 ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ 84 ಪಾಯಿಂಟ್ಸ್ ಅಥವಾ 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓಪನಿಂಗ್ ಡೌನ್, ನಂತರ ಒಳ್ಳೆ ರಿಕವರಿ, ಕೊನೆಯವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಯ್ತು, ಅರೌಂಡ್ ನೋಡಬಹುದು 73 ಪಾಯಿಂಟ್ಸ್ ಡೌನ್ ಆಯ್ತು. ಇನ್ ಕೇಸ್ ಇದೇ ರೇಂಜ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಇವತ್ತು ಕೂಡ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ನೆಗೆಟಿವ್ ಇಂಡಿಕೇಶನ್ ಅಂತ ಇತ್ತು. ಸೊ ಅದೇ ರೀತಿ ನೆಗೆಟಿವ್ ಆಗಿ ಓಪನ್ ಆಯ್ತು, ಬಟ್ ನಂತರ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ನೆಕ್ಸ್ಟ್ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಮಿಡ್ ಕ್ಯಾಪ್ 15 ಅಲ್ಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ನೆಗೆಟಿವ್ ಏನಿಲ್ಲ. ಮಿಡ್ ಕ್ಯಾಪ್ 100 ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಕ್ಸ್ಟ್ ಮಿಡ್ ಕ್ಯಾಪ್ 150 ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸ್ಮಾಲ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 50 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓವರ್ ಆಲ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ವು. ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದ್ದೇವೆ ಅಂತ ಹೇಳ್ಬೋದು. ಹಾಗೆ ಮೈಕ್ರೋ ಕ್ಯಾಪ್ ಅಲ್ಲಿ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು. ಸೊ ಓವರ್ ಆಲ್ ಇಂಡೈಸಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುದು. ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು. ಆಟೋ ಅಂತೂ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ 1 ವೀಕ್ ಇಂದ ಅಬ್ಸರ್ವ್ ಮಾಡ್ತಾ ಇದೀವಿ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಆಟೋ ಸೆಕ್ಟರ್ ಕೊಡ್ತಾ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು. FMCG ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ. ಇವತ್ತು ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡೋಗಿದ್ದು ಅಂತಂದ್ರೆ IT ಸೆಕ್ಟರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಸ್ಪೆಷಲ್ ರೀಸನ್ ಕೂಡ ಇದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಶಾರ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡ್ತೀನಿ. ಸೊ ಆಗ ನಿಮಗೆ IT ಸೆಕ್ಟರ್ ನ ಈ ರೀತಿಯ ಡೌನ್ ಫಾಲ್ ಗೆ ಕಾರಣ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಮೀಡಿಯಾ, ಮೆಟಲ್, ಫಾರ್ಮಾ, PSU ಬ್ಯಾಂಕ್ ಗಳು ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುದು. ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುದು. ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ, ಎಕ್ಸೆಪ್ಟ್ IT. ಇನ್ ಕೇಸ್ IT ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ರೆ ಇವತ್ತು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಮಾರ್ಕೆಟ್ ಅಲ್ಲಿ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಈಗ ಇನ್ನು ನೆಕ್ಸ್ಟ್ 3 ಡೇಸ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಸೋಮವಾರ ಕೂಡ ಓಪನ್ ಇರೋದಿಲ್ಲ. ಸೋಮವಾರ ಹೋಳಿ ಹಬ್ಬದ ಸಲುವಾಗಿ ರಜೆ ಇರುತ್ತೆ. ಜೊತೆಗೆ ಮುಂದಿನ ವಾರ 2 ರಜೆ ಬರುತ್ತೆ. ಓನ್ಲಿ 3 ಡೇಸ್ ಮಾರ್ಕೆಟ್ ಓಪನ್ ಇರುತ್ತೆ ಅಷ್ಟೇ ಮುಂದಿನ ವಾರದಲ್ಲಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೂಡ ರಜೆ ಇರುತ್ತೆ ಗುಡ್ ಫ್ರೈಡೆಗೆ. ಸೊ ಶಾರ್ಟೆಸ್ಟ್ ವೀಕ್ ಮುಂದಿನ ವಾರ ಮಾರ್ಕೆಟ್ಗೆ. ಸೊ ನೆಕ್ಸ್ಟ್ ಇವತ್ತಿನ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಡೇಟ್ಸ್ ಅನ್ನ ಈಗಾಗಲೇ ನಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಶೇರ್ ಮಾಡಿದ್ದೆ. ಇನ್ ಕೇಸ್ ಇಲ್ಲಿವರೆಗೂ ಯಾರಾದ್ರೂ ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಬಹುದು. KEC ಇಂಟರ್ನ್ಯಾಷನಲ್ ಹಾಗೂ ಜನ್ಸಾಲ್ ಇಂಜಿನಿಯರಿಂಗ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ, ಕೆಲವರು ನೋಡಿದ್ದೀರಿ ಕೂಡ ಈಗಾಗಲೇ. ನೆಕ್ಸ್ಟ್ ಜನ್ಸಾಲ್ ಇಂಜಿನಿಯರಿಂಗ್ ಈಗಾಗಲೇ ನೋಡಿದಾಗೆ 520 ಕೋಟಿ ಸೋಲಾರ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ. ಸೊ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. 3,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇತ್ತೀಚೆಗೆ ಒಂದು ಬೇರೆ ರೀಸನ್ ಗೆ ಡೌನ್ ಫಾಲ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಇವತ್ತು ನ್ಯೂಸ್ ಬಂದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈಗಲೂ ಕೂಡ ಚೆನ್ನಾಗಿ ಇದೆ, 39% ಪಾಸಿಟಿವ್ ಇದೆ. ನೆಕ್ಸ್ಟ್ ಆಗಿ ಬರೋದಾದ್ರೆ KEC ಇಂಟರ್ನ್ಯಾಷನಲ್ ಕಂಪನಿಗೆ 1,004 ಕೋಟಿ ಆರ್ಡರ್ ಸಿಕ್ಕಿದೆ. ಆ ನ್ಯೂಸ್ ಬಂದಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ಸ್ಪೈಕ್ ಕೂಡ ಕಂಡು ಬಂತು. ನ್ಯೂಸ್ ಬಂದ ತಕ್ಷಣ ಅದರ ನಂತರ ಸ್ವಲ್ಪ ಡೌನ್ ಕೂಡ ಆಯಿತು. ಕೊನೆಯಲ್ಲಿ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 0.40% ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಏನಲ್ಲ, ಬಟ್ ಸಿಕ್ಕಿರೋದು ಆರ್ಡರ್ ಅಂತೂ ಒಳ್ಳೆ ಆರ್ಡರ್. 17,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1,000 ಕೋಟಿ ಆರ್ಡರ್ ಕೂಡ ಕಂಪನಿಗೆ ಸಿಕ್ಕಿದೆ. ನೆಕ್ಸ್ಟ್ ಆಗಿ ಬರೋದಿದ್ರೆ IREDA ನಲ್ಲಿ ಇವತ್ತು 5% ಸರ್ಕ್ಯೂಟ್ ಕಂಡು ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಖುಷಿ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ IREDA ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ. ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ಖುಷಿ ಕೊಟ್ಟಿರುತ್ತೆ. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಇದಕ್ಕೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ 28ನೇ ತಾರೀಕು ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು 24,200 ಕೋಟಿ ಫೈನಾನ್ಷಿಯಲ್ ಇಯರ್ 24-25 ಗೆ ಥ್ರೂ ಬಾರೋಯಿಂಗ್ ಮೂಲಕ ರೈಸ್ ಮಾಡುವಂತ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೊರಟಿದೆ. ಅದೊಂದು ನ್ಯೂಸ್ ಅನ್ನ ಪಾಸಿಟಿವ್ ಆಗಿ ತಗೊಂಡಿದೆ ಮಾರ್ಕೆಟ್ ಅಂತ ಹೇಳ್ಬೋದು. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ IREDA ನಲ್ಲಿ ಕಂಡು ಬಂದಿದೆ. ಲಾಂಗ್ ಟರ್ಮ್ ಗೆ ನನಗೇನು ಒಳ್ಳೆ ಸ್ಟಾಕ್ ಅನ್ಸುತ್ತೆ. ಫ್ಯೂಚರ್ ಇರುವಂತಹ ಕಂಪನಿ, ಜೊತೆಗೆ ಬಿಸ್ನೆಸ್ ಕೂಡ ಫ್ಯೂಚರ್ ಇರುವಂತಹ ಬಿಸ್ನೆಸ್. ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೋಲ್ಡ್ ಮಾಡೋರು ಖಂಡಿತ ಹೋಲ್ಡ್ ಮಾಡಬಹುದು ನನ್ನ ಪ್ರಕಾರ. ಸೊ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಕಂಪನಿ
QIP ಮೂಲಕ ಫಂಡ್ ರೈಸಿಂಗ್ ನಿರ್ಧಾರವನ್ನು ತಗೊಂಡಿದೆ. ಸುಮಾರು 150 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರ. ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ. ಓಪನಿಂಗ್ ಚೆನ್ನಾಗಿತ್ತು, ಅದರ ನಂತರ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿ ಡೆಲ್ಲಿ NCR ಅಲ್ಲಿ 62 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೆ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಅಂತ. ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ 5% ಹತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓಪನಿಂಗ್ ಕೂಡ ಚೆನ್ನಾಗಿತ್ತು, ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಸ್ಟಾಕ್ ಅಲ್ಲಿ. ರಿಯಲ್ ಎಸ್ಟೇಟ್ ಕಂಪನಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಹಾಗೆ ನೀವು ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ. ರಿಯಲ್ ಎಸ್ಟೇಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು, ಬಟ್ 2023 ನಂತರ ಭರ್ಜರಿ ರ್ಯಾಲಿ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ. ಸೊ ಎಲ್ಲ ರಿಯಲ್ ಎಸ್ಟೇಟ್ ಕಂಪನಿಗಳು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಿಸ್ನೆಸ್ ಕೂಡ ಅದೇ ರೀತಿ ನಡೀತಾ ಇದೆ. ಜಸ್ಟ್ ಇಲ್ಲಿ ಏನು ಬಬಲ್ ಅಲ್ಲ, ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿದೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಬೇಕು ಅಂತಂದ್ರೆ ಬಿಸ್ನೆಸ್ ಕೂಡ ಇದೇ ರೀತಿ ನಡೀಬೇಕಾಗುತ್ತೆ. ಆಗ ಮಾತ್ರ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ನಾವು ಮುಂದೆ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ಬಿಸ್ನೆಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಗಳಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಮಿಕಲ್ ಇಂಡಸ್ಟ್ರೀಸ್ ನೋಡಬಹುದು ನೀವು. 21 ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ದಾವೆ ಸಾಕಷ್ಟು ಸ್ಟಾಕ್ ಗಳು. ಅದಕ್ಕೆ ಕಾರಣನೇ ಬಿಸ್ನೆಸ್ ಇಂಪ್ಯಾಕ್ಟ್. ಇಲ್ಲೂ ಕೂಡ ಅಷ್ಟೇ, ಬಿಸ್ನೆಸ್ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ಒನ್ಸ್ ಅಲ್ಲಿ ಸ್ಲೋ ಡೌನ್ ಬಂತು ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಹಾಗಂತ ಕಂಪನಿಗಳ ಕತೆ ಮುಗಿಯೋದಿಲ್ಲ. ಒನ್ಸ್ ರಿಕವರಿ ಬಂದಾಗ ಅಗೇನ್ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಬಟ್ ಯಾವಾಗ ರಿಕವರಿ ಅಲ್ಲಿವರೆಗೂ ವೈಟ್ ಮಾಡಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ BDL ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮಾರ್ಕೆಟ್ ಕೂಡ ಪಾಸಿಟಿವ್ ರಿಯಾಕ್ಷನ್ ಅನ್ನೇ ಕೊಟ್ಟಿದೆ, ನೆಗೆಟಿವ್ ಏನು ಕೊಟ್ಟಿಲ್ಲ. 1:1 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಜೊತೆಗೆ ₹8.85 ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಈಗಾಗಲೇ ಡೀಟೇಲ್ ವಿಡಿಯೋ ಕೂಡ ಬಂದಿದೆ, ನೋಡಿದಿರಿ ಅಂದ್ಕೊಳ್ತೀನಿ ನೀವು. ಸೊ ಓವರ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ BSE ಲಿಮಿಟೆಡ್. ನಿನ್ನೆ ಆಲ್ಮೋಸ್ಟ್ 10% ಅಥವಾ 11% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಸೊ ಇವತ್ತು 2% ಡೌನ್ ಫಾಲ್ ಕಂಡು ಬಂದಿದೆ. ಸೊ ಇವೆಲ್ಲ ನಡೀತಾ ಇರುತ್ತೆ. ಇವನ್ನೆಲ್ಲ ಕೂಡ ನಾವು ಫೇಸ್ ಮಾಡ್ಕೊಂಡೇ ಮುಂದುವರಿಬೇಕಾಗುತ್ತೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ. ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಖಂಡಿತ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು. ಇನ್ ಕೇಸ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀನಿ ಅಂದ್ರೆ ಶಾರ್ಟ್ ಟರ್ಮ್ಸ್ ಬಗ್ಗೆ ನಾನಂತೂ ಹೇಳೋದಿಲ್ಲ, ನಾವು ಪ್ರಿಫರ್ ಕೂಡ ಮಾಡೋದಿಲ್ಲ ಶಾರ್ಟ್ ಟರ್ಮ್ಗೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ. ನೆಕ್ಸ್ಟ್ ಏಂಜಲ್ ಒನ್, ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಪ್ರತಿದಿನ ಒಂದಲ್ಲ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಒಳ್ಳೆ ಸ್ಟಾಕ್, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನೀವು ಇನ್ ಕೇಸ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 12% ಡೌನ್ ಇದೆ. 6 ಮಂತ್ಸ್ ಅಲ್ಲಿ ನೋಡಬಹುದು 42% ಪಾಸಿಟಿವ್ ಇದೆ. ಈಗಲೂ ಕೂಡ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 31% ಡೌನ್ ಇದೆ. ಸ್ಟಿಲ್ 42% ಪಾಸಿಟಿವ್ ಇದೆ. ಸೊ ಒಳ್ಳೆ ರ್ಯಾಲಿಯ ನಂತರ ಕರೆಕ್ಷನ್ ಕಾಮನ್, ಅದರಲ್ಲೇನು ವಿಶೇಷತೆ ಇಲ್ಲ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಈಗಲೂ ಕೂಡ 30% ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಅಲ್ಲಿ ಇದೆ ಹೈಯಿಂದ. ಬಟ್ ಟಾರ್ಗೆಟ್ ಲಾಂಗ್ ಟರ್ಮ್ ಆಗಿರಬೇಕು. 5 ವರ್ಷ 10 ವರ್ಷ ಹೋಲ್ಡ್ ಮಾಡುವಂತ ಟಾರ್ಗೆಟ್ ಇದ್ರೆ ಖಂಡಿತ ಸ್ಟಡಿ ಮಾಡಬಹುದು. ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಕಂಪನಿಯಲ್ಲಿ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ರಿಫೆಕ್ಸ್ ಇಂಡಸ್ಟ್ರೀಸ್. ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು 424% ತೋರಿಸ್ತಾ ಇದೆ. ಇದು ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ, ಯಾಕಂದ್ರೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಇವತ್ತು ಎಕ್ಸ್ ಡೇಟ್ ಇತ್ತು, ಸ್ಪ್ಲಿಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ. 424% ತೋರಿಸ್ತಾ ಇದೆ. 1:5 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗಿದೆ. ₹10 ಇದ್ದಂತ ಫೇಸ್ ವ್ಯಾಲ್ಯೂನ ₹2 ಮಾಡಿದ್ದಾರೆ. ಸೊ ಹಾಗಾಗಿ ಡೌನ್ ಆಗಿದೆ. ಇನ್ ಕೇಸ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 78% ಡೌನ್ ತೋರಿಸ್ತಾ ಇದೆ ನೋಡಬಹುದು. ಸೊ ಏನ್ ಶಾಕ್ ಆಗುವಂತದ್ದೇನಿಲ್ಲ. ಯಾರತನಾದ್ರೂ ಇದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು. ಒಂದು ಸಣ್ಣ ಕಂಪನಿ, 322 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಮೇ ಬಿ ಇದು ಕೂಡ ಚೇಂಜ್ ಆಗಿದೆ ಅಂದ್ಕೊಳ್ತೀನಿ. ಪ್ರಾಪರ್ ಇರೋದಿಲ್ಲ, ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ, ಅದು ಪ್ರಾಪರ್ ಇರುತ್ತೆ. ಇನ್ ಕೇಸ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗ ಡೌನ್ ತೋರಿಸ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ಇದು ಡೌನ್ ಆಗಿದೆ. ಆಕ್ಚುಲಿ ಇಲ್ಲಿ ಪರ್ಸೆಂಟೇಜ್ ಅನ್ನ ನೋಡಬೇಡಿ, ಇದು ಅಡ್ಜಸ್ಟ್ ಆಗಿಲ್ಲ ಇನ್ನು. ಮೇ ಬಿ ನಾಳೆ ನಾಡಿದ್ರಲ್ಲಿ ಅಡ್ಜಸ್ಟ್ ಆಗುತ್ತೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿಫೆಕ್ಸ್ ಇಂಡಸ್ಟ್ರೀಸ್ ಅನ್ನ. ನೆಕ್ಸ್ಟ್ ಮ್ಯಾನ್ ಇನ್ಫ್ರಾ ಕನ್ಸ್ಟ್ರಕ್ಷನ್. ಇವತ್ತು 2.5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು. ದಿ ಸಿವಿಲ್ ಕನ್ಸ್ಟ್ರಕ್ಷನ್ ಸ್ಟಾಕ್ ಸೋರ್ಸ್ ಆಫ್ಟರ್ ಸೆಕ್ಯೂರಿಂಗ್ ದ ಸೌತ್ ಮುಂಬೈ ಪ್ರಾಜೆಕ್ಟ್. ಮುಂಬೈಯಲ್ಲಿ ಕಂಪನಿ ಪ್ರಾಜೆಕ್ಟ್ ಅನ್ನು ಗಳಿಸಿದೆ. ಇಲ್ಲೂ ನೋಡಬಹುದು MICL ಗ್ರೂಪ್ ಸೆಕ್ಯೂರ್ಸ್ ಅನದರ್ ಪ್ರಾಜೆಕ್ಟ್ ಇನ್ ಸೌತ್ ಮುಂಬೈ. ಸೊ ಪ್ರಾಜೆಕ್ಟ್ ನ ಸಲುವಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು. 7,700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ 1 ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 191%. 5 ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. 2021 ವರೆಗೂ ಅಂತ ಒಳ್ಳೆ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಇರಲಿಲ್ಲ. ನಂತರ 22 ನಲ್ಲಿ ಡೌನ್ ಆಗಿತ್ತು, ಮತ್ತೆ ನೋಡಬಹುದು ಅಪ್ ಟು 23 ವರೆಗೂ. ಅದ್ರ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಸ್ಟಾಕ್ ಮಾಡಿದೆ. ನೆಕ್ಸ್ಟ್ ವೆಲ್ಸೂನ್ ಕಾರ್ಪ್. ಇವತ್ತು 2% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಕಂಪನಿಗೆ ನೋಡಬಹುದು 2039 ಕೋಟಿ ಆರ್ಡರ್ ಸಿಕ್ಕಿದೆ. ನೋಡಬಹುದು ರಿಸೀವಿಂಗ್ ಲೈನ್ ಪೈಪ್ ಆರ್ಡರ್ಸ್ ವರ್ತ್ 2039 crore ಇನ್ ಇಂಡಿಯಾ ಅಂಡ್ US. ಎರಡು ಕಡೆ ಕೂಡ ಕಂಪನಿಗೆ ಆರ್ಡರ್ ಸಿಕ್ಕಿದೆ. ಓವರ್ ಆಲ್ 2039 ಕೋಟಿ. ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ. ಅರೌಂಡ್ 14,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. 5 ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ನಾಟ್ ಬ್ಯಾಡ್. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೊ ಈ ರೀತಿ ಇದೆ. 2008 ಹೈಯಿಂದ ಡೌನ್ ಆಯಿತು.
ಈವನ್ 2023 ವರೆಗೂ. ನಂತರ ಒಳ್ಳೆ ಬ್ರೇಕ್ಔಟ್ ಕೂಡ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ರಿಸ್ಕಿ ಕಂಪನಿ. ನೆಕ್ಸ್ಟ್ NMDC ಕೂಡ ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಕಾರಣ ನೀವಿಲ್ಲಿ ನೋಡಬಹುದು, NMDC ಎಕ್ಸ್ಪ್ಲೋರಿಂಗ್ ಲಿಥಿಯಂ ಅಸೆಟ್ಸ್ ಕಂಡಕ್ಟಿಂಗ್ ನೆಗೋಷಿಯೇಷನ್ಸ್ ಇನ್ ಆಫ್ರಿಕಾದಲ್ಲಿ ಲಿಥಿಯಂ ಅಸೆಟ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದೆ, ಜೊತೆಗೆ ನೆಗೋಷಿಯೇಷನ್ಸ್ ಕೂಡ ಮಾಡ್ತಾ ಇದೆ. ಇದು ಒಂದು ಒಳ್ಳೆ ನ್ಯೂಸ್, ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಸ್ಟಿಲ್ ಲಾಂಗ್ ಟರ್ಮ್ ವಿಷನ್ ನೋಡೋದಾದ್ರೆ ಒಳ್ಳೆ ನ್ಯೂಸ್, ಬಟ್ ಅಲ್ಲಿ ಇನ್ನೂ ಹುಡುಕಾಟದಲ್ಲಿದೆ. ಇನ್ ಕೇಸ್ ಲಿಥಿಯಂ ಸಿಕ್ಕಿದ್ರೆ, ಮಾತುಕತೆಗಳನ್ನಾಡಿ ಒಪ್ಪಂದಗಳನ್ನ ಮಾಡ್ಕೊಂಡ್ರೆ ಅದು ಬಿಗ್ ಪಾಸಿಟಿವ್ ಆಗುತ್ತೆ NMDCಗೂ ಕೂಡ, ಓವರ್ ಆಲ್ ನಮ್ಮ ದೇಶಕ್ಕೂ ಕೂಡ. ಯಾಕಂದ್ರೆ ಲಿಥಿಯಂ ತುಂಬಾನೇ ಇಂಪಾರ್ಟೆಂಟ್ ಮೆಟಲ್ ಆಗಿದೆ ಈಗ, ಎಸ್ಪೆಷಲಿ EV ಬಂದ ಮೇಲೆ. ನೆಕ್ಸ್ಟ್ ಟಾಟಾ ಕೆಮಿಕಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ 104 ಕೋಟಿ ಪೆನಾಲ್ಟಿ ಹಾಕಿದೆ ಅಂತ. ಸ್ಟಾಕ್ ಅಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓಪನಿಂಗ್ ಡೌನ್ ಇತ್ತು, ಅದರ ನಂತರ ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಓವರ್ ಆಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಟಾಟಾ ಕೆಮಿಕಲ್ಸ್ ಕೊಟ್ಟಿದೆ. ನೆಕ್ಸ್ಟ್ ಟಾಟಾ ಕಮ್ಯುನಿಕೇಶನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕಂಪನಿ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಕಂಪನಿ ಲೀಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಅಂತ ನೋಡಬಹುದು. ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಟು ಲೀಸ್ 14.55 acres ಆಫ್ ಲ್ಯಾಂಡ್ ಪಾರ್ಸಲ್ ಫ್ರಮ್ ಮುಂಬೈ ಪೋರ್ಟ್. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇವತ್ತು. ನೆಕ್ಸ್ಟ್ SME ಸೆಗ್ಮೆಂಟ್ ಅಲ್ಲಿ KP ಗ್ರೀನ್ ಎಂಜಿನಿಯರಿಂಗ್ ಇವತ್ತು ಲಿಸ್ಟಿಂಗ್ ಇತ್ತು. ಇದು KPI ಗ್ರೀನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಕಂಪನಿ, KP ಗ್ರೀನ್ ಕೂಡ, ಬಟ್ SME ಸೆಗ್ಮೆಂಟ್ ಅಲ್ಲಿ ಇರುವಂತಹ ಸ್ಟಾಕ್ ಇವತ್ತು ಲಿಸ್ಟಿಂಗ್ ಇತ್ತು. ನೋಡಬಹುದು, ಲಿಸ್ಟಿಂಗ್ ದಿನ 39% ಲಾಭವನ್ನ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ. ಬಟ್ ಇದೆ SME IPO, ಮೈನ್ ಬೋರ್ಡ್ IPO ಅಲ್ಲ. ಇಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡಬೇಕು ಅಂತಂದ್ರೆ ಲಾಟ್ಸ್ ಅಲ್ಲೇ ಮಾಡಬೇಕಾಗುತ್ತೆ. ಸೊ ರಿಸ್ಕಿ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು ನಿಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ಗಳಿಗೆ. ಇದೇನಿದು ದೊಡ್ಡವರ ಸೆಗ್ಮೆಂಟ್ SME IPO, ಕೋಟಿಗಳಲ್ಲಿ ಡೀಲ್ ಮಾಡೋರಿಗೆ ಸರಿ, ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಗಲ್ಲ. ಬಟ್ KPI ಗ್ರೀನ್ ಗೆ ಸಂಬಂಧಪಟ್ಟಂತಹ ಕಂಪನಿ ಆಗಿರೋದ್ರಿಂದ ನಾನು ಕವರ್ ಮಾಡಿದ್ದೀನಿ ಅಷ್ಟೇ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.